ಅಕ್ರಮ ಕಲ್ಲು ಗಣಿಗಾರಿಕೆಯ ವಿರುದ್ಧ ಸದನದಲ್ಲಿ ಧ್ವನಿ ಎತ್ತುವ ಎಸ್ಟಿ ಸೋಮಶೇಖರ್ ವಾಸ್ತವದಲ್ಲಿ ಮಾಡುವುದೇನು ಗೊತ್ತಾ? ಕೆರೆಗಳು ಪಕ್ಕದಲ್ಲೇ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ 16 ವರ್ಷದಿಂದ ಇದು ತೆಗೆದಿದ್ದಾರೆ ಅಲ್ಲೆಲ್ಲ ಹಂಗೆ ಪಾಳು ಬಿದ್ದಿದೆ. ಮಳೆ ಬಂದೆ ನೀರು ತುಂಬಿಕೊಂಡಿರ್ತದೆ. ಎಷ್ಟೋ ಹಸುಗಳು ಕೂಡ ಅಲ್ಲಿ ಬಿದ್ದು ಸತ್ತೋಗಿರ್ತಕ್ಕಂಥದ್ದು. ಒಂದಕ್ಕೂ ಕಾಂಪನ್ಸೇಷನ್ ಇವರು ಕೊಡ್ತಾ ಇಲ್ಲ. ಟೋಟಲಿ ಇಲ್ಲಿಗಲ್ಗೆ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಪಕ್ಕದಲ್ಲೇ ಊರುಗಳಿದೆ. ಆ ಊರುಗಳು ಒಂದು ಸಾರಿ 8 ಗಂಟೆ 10 ಗಂಟೆ ರಾತ್ರಿ 11 ಗಂಟೆ ಮೇಲೆ ಇದನ್ನು ಇದಾಕಿ ಸಿಡಿಸ್ತಕ್ಕಂಥದ್ದನ್ನ ಏನು ಮಾಡ್ತಾ ಇದ್ದಾರೆ, ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಒಂದೊಂದು ಸಾರಿ ಬ್ಲಾಸ್ಟ್ ಮಾಡಿದ್ರೆ ಎಂಟೈರ್ ಊರು 3-4 ಊರು ಕೂಡ ಎಲ್ಲೋ ಬಾಂಬ್ ಬಿದ್ದಂಗೆ ಶಬ್ದ ಆಗ್ತದೆ. ಎಸ್, ನೀವೀಗ ಕೇಳಿಸ್ಕೊಂಡ್ರಲ್ಲ, ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಟಿ ಸೋಮಶೇಖರ್ ವಿಧಾನಸಭೆಯ ಅಧಿವೇಶನದಲ್ಲಿ ಆಡಿರುವ ಮಾತುಗಳು. ಇದನ್ನ ನೋಡಿದ್ರೆ ಜನರಿಗೆ ಸೋಮಶೇಖರ್ ಪರಿಸರದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತಾರಲ್ವಾ ಅಂತ ಅನಿಸದೇ ಇರಲಾರದು. ಆದ್ರೆ ಈ ಪಾಖಂಡಿ ಶಾಸಕ ಈ ರೀತಿ ಸದನದಲ್ಲಿ ಮಾತನಾಡಿ ಅಕ್ರಮ ಗಣಿಗಾರಿಕೆಯ ಕುಳಗಳಲ್ಲಿ ಭಯ ಹುಟ್ಟಿಸಿ ತನ್ನ ಆದಾಯದ ಮೂಲವನ್ನ ಹೆಚ್ಚಿಸಿಕೊಳ್ಳುತ್ತಿದ್ದಾನೆಂಬುದು ಮಾತ್ರ ದುರಂತವೆಂದೇ ಹೇಳಬಹುದು. ಸಾಕ್ಷಾತ್ ಹರಿಶ್ಚಂದ್ರನಂತೆ ಮಾತನಾಡುವ ಶಾಸಕ ಎಸ್ಟಿ ಸೋಮಶೇಖರ್ ಈ ಭಾಗದ ಅಕ್ರಮ ಗಣಿಗಾರಿಕೆಯ ಮಾಲೀಕರೊಂದಿಗೆ ಶಾಮೀಲಾಗಿ ಮಾಡುತ್ತಿರುವ ಅವಘಡಗಳಿವೆ ಅಲ್ಲ, ಅವು ಮಾತ್ರ ಸಾಮಾನ್ಯವಾದವುಗಳಲ್ಲ. ಗಣಿ ಇಲಾಖೆ ನಿರ್ದೇಶಕರನ್ನ ಸ್ಥಳಕ್ಕೆ ಕಳುಹಿಸಿ ವರದಿ ಪಡೆಯಲಾಗುವುದು ಎಂದ ಸಚಿವ ಕೃಷ್ಣ ಬೈರೇಗೌಡ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕ್ರಷರ್ಗಳಿಂದ ಆಗುತ್ತಿರುವ ಸಮಸ್ಯೆಗಳ ಕುರಿತು ಗಣಿ ಇಲಾಖೆ ನಿರ್ದೇಶಕರನ್ನ ಸ್ಥಳಕ್ಕೆ ಕಳುಹಿಸಿ ವರದಿ ಪಡೆಯಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭರವಸೆಯನ್ನ ನೀಡಿದರು. ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಬಿಜೆಪಿಯ ಎಸ್ಟಿ ಸೋಮಶೇಖರ್ ಅವರ ಪ್ರಶ್ನೆಗೆ ಗಣಿ ಸಚಿವ ಎಸ್ ಮಲ್ಲಿಕಾರ್ಜುನ ಪರವಾಗಿ ಉತ್ತರಿಸಿದ ಅವರು, ನಿಯಮಗಳನ್ನ ಉಲ್ಲಂಘಿಸಿ ಗಣಿಗಾರಿಕೆ ಮಾಡುವುದು ಅಲ್ಲದೆ ರಾತ್ರಿ ವೇಳೆಯಲ್ಲಿ ಸ್ಫೋಟಗಳನ್ನ ಮಾಡಲಾಗುತ್ತಿದೆ. ನಿಗದಿ ಗಡಿಯನ್ನ ಮೀರಿ ಗಣಿಗಾರಿಕೆ ನಡೆಸಲಾಗುತ್ತಿದೆ. ಇದರ ಮೇಲೆ ನಿಗಾ ಇಡಲು ಡ್ರೋನ್ಗಳನ್ನ ಬಳಸಲಾಗುತ್ತಿದೆ. ಈ ಬಗ್ಗೆ ಹೆಚ್ಚಿನ ಉತ್ತರವನ್ನ ಗಣಿ ಸಚಿವರಿಂದಲೇ ಕೊಡಿಸುತ್ತೇವೆ ಎಂದು ಹೇಳಿದ್ದಾರೆ. ಮಾನ್ಯ ಸೋಮಣ್ಣ ಅವರು ಹೇಳಿರೋದು ಎಲ್ಲ ನಿಜಾನೇ. ಬಹುಶಃ ಅವ್ರು ಮರ್ತೋಗಿದ್ದಾರೆ. ನಾನು ಅವ್ರ ಜೊತೆಗೆ ಈ ಕ್ವಾರಿಗೆ ಹೋಗಿ ನಾನು ಹೋಗಿದ್ದೀನಿ. ಅಲ್ಲಿ ಅವ್ರು ಮರ್ತೋಗಿದ್ದಾರೆ ಅಷ್ಟೇ. ನಾನು ಮಂತ್ರಿ ಆಗಿದ್ದಾಗ ಅವರು ಶಾಸಕರಾಗಿದ್ದಾಗ ಇಬ್ಬರೂ ಸಹ ಇದಕ್ಕೆ ಹೋಗಿ ನೋಡಿದ್ದೇವೆ. ಈಗ ಅವರು ಕಳೆದ 4 ವರ್ಷ 3.5 ವರ್ಷ ಸಚಿವರಾಗಿದ್ದರು. ಆವಾಗಲೂ ನಡ್ಕೊಂಡು ಬಂದಿದೆ. ಹಾಗಂತೇಳಿ ಈಗ ನಡಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಅವ್ರಿಗೆ ಸಲಹೆ ಕೇಳಿದ್ದು. ಈಗ ಅವರಿಗೆ ನಿಗದಿ ಆಗಿರುವ ಗಡಿಯನ್ನು ಬಿಟ್ಟು ಹೆಚ್ಚುವರಿಯಾಗಿ ಗಣಿಗಾರಿಕೆ ಮಾಡ್ತಾ ಇರುವಂಥದ್ದು ಇಲ್ಲೂ ನಡೆದಿದೆ. ಬಹುತೇಕ ರಾಜ್ಯದ ಕಲ್ಲು ಗಣಿ ಪ್ರದೇಶದಲ್ಲಿ ನಡೀತಾ ಇದೆ. ಹಿಂದೆ ಸರ್ಕಾರದಲ್ಲಿ ನಾನು ಮನವಿ ಮಾಡಿದ್ದೆ. ಒನ್ ಟೈಮಲ್ಲಿ ಅದನ್ನು ಒಂದು ಫೈನನ್ನು ಹಾಕಿ ಅವರಿಗೆ ರೆಗ್ಯುಲರೈಸ್ ಮಾಡಿಕೊಟ್ಟು ಅದಾದಮೇಲೆ ಈ ಡ್ರೋನ್ ಬೇಸಿಸಲ್ಲಿ ಎಷ್ಟು ಅವರು ಕ್ವಾರಿ ಮಾಡ್ತಾರೆ ಅದಕ್ಕೆ ಡೈರೆಕ್ಟಾಗಿ ನಾವು ರಾಯಲ್ಟಿ ಹಾಕುವಂಥ ಸಿಸ್ಟಮ್ ಮಾಡಿಬಿಟ್ರೆ ಆವಾಗ ಇದು ಕಂಟ್ರೋಲ್ ಬರುತ್ತೆ. ಅವರು ಹೆಚ್ಚುವರಿಯಾಗಿ ಒತ್ತುವರಿ ಮಾಡಿದರೆ ಈಗ ಒನ್ ಟೈಮ್ ಅವರಿಗೆ ಪೆನಾಲ್ಟಿ ಹಾಕಿ ಅದನ್ನು ಅವ್ರಿಗೆ ರೆಗ್ಯುಲರೈಸ್ ಮಾಡಿಕೊಟ್ಟು ಮುಂದೆ ಅಟ್ಲೀಸ್ಟ್ ಲೀಗಲ್ ಆಗಿ ಮಾಡೋದಕ್ಕೆ ಒಂದು ದಾರಿ ಮಾಡಬಹುದು ಅನ್ನುವಂಥ ಸಜೆಷನ್ನು ನಾವು ಕೊಟ್ಟಿದ್ವಿ. ಅದು ಇಂದಿನ ಮುಖ್ಯಮಂತ್ರಿಗಳ ಗಮನದಲ್ಲೂ ಕೂಡ ಇತ್ತು. ಕೊನೆಗೆ ಸ್ವಲ್ಪ ಮಾರ್ಚಲ್ಲಿ ಕೆಲವು ತೀರ್ಮಾನ ತಗೊಂಡ್ರು, ಆದರೆ ಸಂಪೂರ್ಣ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಆಗಿಲ್ಲ. ಈಗ ರಾಜ್ಯದ ಬಹುತೇಕ ಎಲ್ಲ ಕ್ವಾರಿ ಪಿಟ್ಟುಗಳಲ್ಲೂ ಕೂಡ ಹೆಚ್ಚುವರಿಯಾಗಿ ಅವರಿಗೆ ಮಂಜೂರಾಗಿರೋ ಪ್ರದೇಶಕ್ಕಿಂತ ಹೆಚ್ಚುವರಿಯಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇದು ವಾಸ್ತವಾಂಶ ತಮಗೂ ಗೊತ್ತಿದೆ. ಎರಡನೇದು ಇದೊಂದೇ ಅಲ್ಲ, ಬೇರೆ ವೈಲೇಷನ್ಸು ಕೂಡ ಆಗ್ತಾ ಇದೆ. ತಾವು ಹೇಳ್ದಾಗೆ
ಪರಿಮಿತಿಗಿಂತ ಮೀರಿದಂತಹ ಸ್ಫೋಟಕ ಬ್ಲಾಸ್ಟಿಂಗ್ ಮಾಡುವಂಥದ್ದು ಹಾಗೂ ಸಮಯ ಮೀರಿ ಬ್ಲಾಸ್ಟಿಂಗ್ ಮಾಡುವಂಥದ್ದು, ಆಳ ಎಷ್ಟು ಪ್ರಿಸ್ಕ್ರೈಬ್ ಆಗಿದೆ ಅದಕ್ಕಿಂತ ಹೆಚ್ಚಿಗೆ ಆಳ ಮಾಡುವಂಥದ್ದು, ಇವು ತುಂಬ ಎಲ್ಲ ಕ್ವಾರಿ ಪಿಟ್ಟುಗಳಲ್ಲೂ ಕೂಡ ನಡೀತಾ ಇದೆ. ಹಾಗಂತೇಳಿ ಯಾವುದನ್ನು ನಾನು ಸಮರ್ಥನೆ ಮಾಡ್ತಾ ಇಲ್ಲ. ತಾವು ಹೇಳಿರೋ ಹಾಗೆ ತಕ್ಷಣ ನಾನು ನಿರ್ದೇಶಕರಿಗೆ ಮುಂದಿನ ವಾರನೇ ಅಲ್ಲಿ ವಿಸಿಟ್ ಮಾಡಿ ಇದನ್ನೆಲ್ಲ ತಾವೇನು ಮೂರು ವಿಚಾರಗಳನ್ನ ಪ್ರಮುಖವಾಗಿ ಹೇಳಿದ್ದೀರಾ, 3 ಆಧಾರದ ಮೇಲೆ ಅಲ್ಲಿ ಸರ್ವೆ ಮಾಡಿ ಮಂತ್ರಿಯವರಿಗೆ ಒಂದು ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ಅಂತ ನಾನು ಈಗಲೇ ಅವರಿಗೆ ಸರ್ ಅಧಿವೇಶನದಲ್ಲಿ ಸೋಮಶೇಖರ್ ವರಸೆ ಹೇಗಿತ್ತು ಗೊತ್ತಾ? ಮಾತನಾಡಿದ ಸೋಮಶೇಖರ್, ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಾತ್ರಿ 8 ಗಂಟೆಯ ಬಳಿಕ ಸ್ಫೋಟಗಳು ನಡೆಯುತ್ತಿವೆ. ಬಾಂಬ್ ಬಿದ್ದ ಹಾಗೆ ಸದ್ದು ಕೇಳಿಸುತ್ತದೆ. ಗುತ್ತಿಗೆದಾರರು ಈ ಕೆಲಸಕ್ಕೆ ತಮಿಳುನಾಡಿನಿಂದ ಜನರನ್ನ ಕರೆದುಕೊಂಡು ಬರ್ತಾರೆ. ಈ ಬಗ್ಗೆ ಯಾರಾದ್ರೂ ಪ್ರಶ್ನಿಸಿದ್ರೆ ಧಮ್ಕಿ ಹಾಕ್ತಾರೆ ಎಂದಿದ್ರು. 46 ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಪರವಾನಗಿ ನೀಡಲಾಗಿದೆ. ಆದ್ರೆ 100 ಎಕರೆಯಲ್ಲಿ ಗಣಿಗಾರಿಕೆ ಮಾಡುತ್ತಿದ್ದಾರೆ. ಕೆರೆಗಳ ಪಕ್ಕದಲ್ಲಿಯೂ ಗಣಿಗಾರಿಕೆ ಮಾಡುತ್ತಿದ್ದಾರೆ ಎಂದು ಅಕ್ರಮ ಗಣಿಗಾರಿಕೆಯ ವಿರುದ್ಧ ಹರಿಹಾಯ್ದಿದ್ರು. ಅದರಿಂದ ಕೂಡಲೇ ಯಾವ್ದು ಇಲ್ಲಿಗಲ್ ಮಾಡ್ತಿದ್ದಾರೆ, ಯಾವ್ದು ಬ್ಲಾಸ್ಟ್ ಮಾಡ್ತಿದ್ದಾರೆ, ಯಾವ್ದು ಕೆರೆಗಳ ಪಕ್ಕ ಇದೆ, ಯಾವ್ದು ಊರ್ ಪಕ್ಕ ಇದೆ, ಯಾವ್ದು ದನಕರುಗಳು ಮೇಯಿಸ್ತಕ್ಕಂಥದ್ದು ಜಮೀನು ರಿಸರ್ವ್ ಮಾಡಿದ್ದಾರೆ, ಅಲ್ಲಿ ಸುತ್ತಮುತ್ತ ಈ ಗಣಿಗಾರಿಕೆಯನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದು ಸಂಬಂಧಪಟ್ಟಂತ ಮಂತ್ರಿಗಳು ಆ ಊರಿಗೆ ವಿಸಿಟ್ ಮಾಡಬೇಕು. ಎಲ್ಲಿ 7-8 ಗಂಟೆ ಮೇಲೆ ಮಾಡ್ತಿದ್ದಾರೆ ಅವ್ರ ಲೈಸೆನ್ಸ್ನ ರದ್ದುಪಡಿಸಬೇಕು. ಕಾನೂನು ವ್ಯಾಪ್ತಿಯೊಳಗಡೆ 44 ಎಕರೆ ಏನು ಕೊಟ್ಟಿದ್ದಾರೆ, 44 ಎಕರೆಯಲ್ಲಿ ಅವರು ಗಣಿಗಾರಿಕೆ ಮಾಡಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ. 44 ಎಕರೆ ಮೇಲ್ಪಟ್ಟು 100 ಎಕರೆಗೆ ಅವಕಾಶ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ತಪ್ಪಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ನಿಜಕ್ಕೂ ಅಲ್ಲಿ ನಡೀತಿರುವುದೇನು ಗೊತ್ತಾ? ಯಶವಂತಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಕೆರೆಗಳ ಪಕ್ಕದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಿರಂತರವಾಗಿ ನಡೆಯುತ್ತಲೇ ಇದೆ. ಈ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದಾಗಿ ಕೆರೆಗಳು ಮುಚ್ಚಿ ಹೋಗ್ತಿವೆ. ಇದಕ್ಕೆ ಕಡಿವಾಣ ಹಾಕದ ಶಾಸಕ ಸೋಮಶೇಖರ್ ಪಿಡಿಒಗಳ ಮೂಲಕ ಅಕ್ರಮ ಕಲ್ಲು ಗಣಿಗಾರಿಕೆಯ ಕುಳಗಳಿಂದ ವಸೂಲಿ ಮಾಡಿಸುತ್ತಾ ದುಂಡಗಾಗುತ್ತಿದ್ದಾರೆಂಬ ಆರೋಪ ಕೇಳಿಬರುತ್ತಿದೆ. ಸೋಮಶೇಖರ್ಗೆ ಇದೆಲ್ಲ ಬೇಕಾ ಎಂಬ ಪ್ರಶ್ನೆಯನ್ನ ಜನ ಸಾಮಾನ್ಯರು ಕೇಳುತ್ತಿದ್ದಾರೆ. ಮಾಗಡಿ ಚಿರತೆ, ಕನ್ನಡ ನ್ಯೂಸ್ 24x7 ಬೆಂಗಳೂರು. ಭೈರವೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬಸ್ಸುಗಳು ದೊರೆಯುತ್ತದೆ. ಮಾಲೀಕರು ನಟೇಶ್. ಸಂಪರ್ಕಿಸಿ 9141717636. ಭೈರವೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್.